ನಾನು ಈ ವಿಡಿಯೋದಲ್ಲಿ ನಿಮಗೆ 2025-26ನಲ್ಲಿ ಸೆಕೆಂಡ್ PU ಅಕೌಂಟೆನ್ಸಿಯಲ್ಲಿ 3 ಮಾಡೆಲ್ ಕ್ವಶನ್ ಪೇಪರನ್ನು ಬಿಟ್ಟಿದ್ದರು. ಅದರಲ್ಲಿ ಸೆಕೆಂಡ್ ಮಾಡೆಲ್ ಕ್ವಶನ್ ಪೇಪರ್ನ ಪಾರ್ಟ್ ಸಿ ಸೆಕ್ಷನಲ್ಲಿ ಬರುವಂಥ 6 ಮಾರ್ಕ್ಸ್ ಕ್ವಶನಲ್ಲಿ 25th ಪ್ರಾಬ್ಲಮ್ ನಂಬರ್ 25th ಸಾಲ್ವ್ ಮಾಡ್ತಿದ್ದೀನಿ. ದಿಸ್ ಪ್ರಾಬ್ಲಮ್ಸ್ ಇಸ್ ಬೇಸ್ಡ್ ಆನ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕಾರ್ಡಿಂಗ್ ಟು ಆ್ಯಸ್ ಪರ್ ಶೆಡ್ಯೂಲ್ 3 ಕಂಪನೀಸ್ ಆ್ಯಕ್ಟ್ 2013 ಪ್ರಕಾರ ಸಾಲ್ವ್ ಮಾಡಬೇಕು. ಅದಕ್ಕೊಂದು ಫಾರ್ಮೇಟ್ ಇದೆ. ಆ್ಯಸ್ ಪರ್ ಶೆಡ್ಯೂಲ್ 3 ಆ್ಯಂಡ್ ಕಂಪನೀಸ್ ಆ್ಯಕ್ಟ್ 2013 ಪ್ರಕಾರ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ಗೆ ಸ್ಟೇಟ್ಮೆಂಟ್ ಇದೆ. ಆ ಸ್ಟೇಟ್ಮೆಂಟ್ ಪ್ರಕಾರ ಪ್ರಾಬ್ಲಮನ್ನು ಮಾಡಬೇಕು. ಮೊದಲು ಹೆಡಿಂಗ್ ಹಾಕೋಬೇಕು, ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಫಾರ್ ದ ಇಯರ್ ಎಂಡಿಂಗ್ 31st March 2025. ಕ್ವಶನಲ್ಲಿ ನೋಡ್ತಾ ಹೋಗಿ ಇಯರ್ ಎಂಡಿಂಗ್ ಕೊಟ್ಟಿದ್ದಾರೆ 31st March 2025 ಅನ್ನು. ದೆನ್ ಪರ್ಟಿಕ್ಯುಲರ್ಸ್, ದೆನ್ ನೋಟ್ ನಂಬರ್, ದೆನ್ ಅಮೌಂಟ್ ಇನ್ ರುಪೀಸ್. ದೆನ್ ಫಸ್ಟ್ ಫಾರ್ಮ್ಯಾಟ್ ಪ್ರಕಾರ ರೋಮನಂಕೆ 1 ರೆವಿನ್ಯೂ ಫ್ರಮ್ ಆಪ್ರೇಷನ್ಸ್ ಅಮೌಂಟ್ ಇರೋದು 8 lakh ಇದೆ. ದೆನ್ ರೋಮನಂಕೆ 2 ಅದರ್ ಇನ್ಕಮ್. ಇನ್ ಕೇಸ್ ಇಲ್ಲಿ ರೆವಿನ್ಯೂ ಫ್ರಮ್ ಆಪ್ರೇಷನಲ್ಲಿ ಕೊಡೋ ಬದಲು ಸೇಲ್ಸ್ ಅಂತ ಕೊಟ್ಟಿದ್ರು ಕೂಡ ರೆವಿನ್ಯೂ ಫ್ರಮ್ ಆಪ್ರೇಷನ್ ಅಂತ ತೊಗೋಬೇಕು. ದೆನ್ ಅಮೌಂಟ್ ಎಷ್ಟಿದೆಯೋ ಅಷ್ಟನ್ನು ಇಡಬೇಕು. ದೆನ್ ರೋಮನಂಕೆ 2 ಅದರ್ ಇನ್ಕಮ್ ಏನೂ ಇಲ್ಲ ಇದರಲ್ಲಿ, ಸೊ ನಿಲ್ ಅಂತ ಹಾಕಬೇಕು. ದೆನ್ ರೋಮನಂಕೆ 3 ಟೋಟಲ್ ರೆವಿನ್ಯೂ. ಸೊ ಇನ್ ಬ್ರ್ಯಾಕೆಟಲ್ಲಿ ರೋಮನಂಕೆ 1 + 2 ಇವೆರಡನ್ನು ಪ್ಲಸ್ ಮಾಡಿದಾಗ 8 lakh ಬರ್ತದೆ. ದೆನ್ ರೋಮನಂಕೆ 3 ಎಕ್ಸ್ಪೆನ್ಸಸ್ಸಲ್ಲಿ ಅಕಾರ್ಡಿಂಗ್ ಟು ಫಾರ್ಮೇಟ್ ಪ್ರಕಾರ ಫಸ್ಟ್ ಇರೋದು ಕಾಸ್ಟ್ ಆಫ್ ಮಟೀರಿಯಲ್ಸ್ ಕನ್ಸ್ಯೂಮ್ಡ್. ಸೊ ಇನ್ ದಟ್ ಗೂಡ್ಸ್ ಇದ್ದರೆ ಗೂಡ್ಸ್ ಅಂತ ಬರ್ಕೋಬೇಕು, ಸ್ಟಾಕ್ ಇದ್ದರೆ ಸ್ಟಾಕ್ ಅಂತ ಬರ್ಕೋಬೇಕು. ಕಾಸ್ಟ್ ಆಫ್ ಮಟೀರಿಯಲ್ಸ್ ಕನ್ಸ್ಯೂಮ್ಡ್ ಇರೋದು 4 lakh ಇದೆ. ದೆನ್ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸ್ ಬರ್ತದೆ. ಇಲ್ಲಿ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸನ್ನು ಡೈರೆಕ್ಟ್ ಕೊಟ್ಟಿಲ್ಲ, ಅದರಲ್ಲಿ ಐಟಮನ್ನು ಕೊಟ್ಟಿದ್ದಾರೆ, ತೊಗೋಬೇಕು ನೀವು. ಅದಕ್ಕೊಂದು ನೋಟ್ ಹಾಕಬೇಕು. ನೋಟ್ ನಂಬರ್ 1 ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಇಲ್ಲಿ ನೋಡಿ. ದೆನ್ ಪರ್ಟಿಕ್ಯುಲರ್ಸ್ ಅಮೌಂಟ್ ಸ್ಯಾಲ್ರಿ ಆ್ಯಂಡ್ ವೇಜಸ್ಸನ್ನು ಕೊಟ್ಟಿದ್ದಾರೆ 1 lakh ಇದೆ. ಟೋಟಲ್ 1 lakh ಆಯಿತು. ಅದೇ 1 lakh ತೊಗೊಂಡೋಗಿ ಇಲ್ಲಿ ಹಾಕಬೇಕು. ಇಲ್ಲಿ ನೋಟ್ ನಂಬರಲ್ಲಿ ಫಸ್ಟ್ ನೋಟ್ ಇದು 1 ಅಂತ ಹಾಕಿದ್ರೆ ಆಯಿತು. ದೆನ್ ಸೆಕೆಂಡ್ ಒನ್ ಇರೋದು ಫೈನಾನ್ಸ್ ಕಾಸ್ಟನ್ನು ಕೂಡ ಡೈರೆಕ್ಟ್ ಕೊಟ್ಟಿಲ್ಲ, ಅದಕ್ಕೆ 2 ಐಟಮ್ಸನ್ನು ಕೊಟ್ಟಿದ್ದಾರೆ, ಅದಕ್ಕೂ ಕೂಡ ನೋಟ್ ಹಾಕಬೇಕು. ಫೈನಾನ್ಸ್ ಕಾಸ್ಟ್ ನೋಟ್ ನಂಬರ್ 2. ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ 10,000 ಇದೆ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ 20,000 ಇದೆ. ಟೋಟಲ್ಲು 30,000 ಆಯಿತು. ಇದೇ 30,000 ತಂದು ಇಲ್ಲಿ ಹಾಕ್ತೇವೆ. ನೋಟ್ ನಂಬರ್ 2 ಅಂತ ಹಾಕಬೇಕು. 30,000 ಅಮೌಂಟನ್ನು ಕಾಲಮಲ್ಲಿ ಹಾಕಬೇಕು. ದೆನ್ ಡೆಪ್ರಿಸಿಯೇಷನ್ ಆ್ಯಂಡ್ ಅಮಾರ್ಟೈಸೇಷನ್ ಎಕ್ಸ್ಪೆನ್ಸಸ್ ಡೈರೆಕ್ಟ್ ಕೊಟ್ಟಿಲ್ಲ, ಇದರಲ್ಲೂ ಕೂಡ ಒಂದು ಐಟಮನ್ನು ಕೊಟ್ಟಿದ್ದಾರೆ, ನೋಟ್ ನಂಬರ್ ಹಾಕಬೇಕು. ಇಲ್ಲಿ ನೋಟ್ ನಂಬರ್ 3 ಡೆಪ್ರಿಸಿಯೇಷನ್ ಆ್ಯಂಡ್ ಅಮಾರ್ಟೈಸೇಷನ್ ಎಕ್ಸ್ಪೆನ್ಸಸ್ ಪರ್ಟಿಕ್ಯುಲರ್ಸಲ್ಲಿ ಡೆಪ್ರಿಸಿಯೇಷನ್ ಆನ್ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಕೊಟ್ಟಿದ್ದಾರೆ, ಅಮೌಂಟ್ 40,000 ಆಗ್ತದೆ. 40,000 ಅಮೌಂಟನ್ನು ಹಾಕಬೇಕು. ಇಲ್ಲಿ 40,000 ಹಾಕಬೇಕು. ದೆನ್ ನೋಟ್ ನಂಬರಲ್ಲಿ 3 ಅಂತ ಹಾಕಬೇಕು. ಟೋಟಲ್ ಎಕ್ಸ್ಪೆನ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಈ ಎಲ್ಲ ಐಟಮ್ಸ್ಗಳು ಇಲ್ಲಿಂದ ಏನು ಸ್ಟಾರ್ಟ್ ಆಗ್ತವೆ, ಈ ಐಟಮ್ಸ್ಗಳನ್ನು ಟೋಟಲ್ ಮಾಡಿದಾಗ 5,70,000 ಬರ್ತದೆ. ದೆನ್ ರೋಮನಂಕೆ 5 ಪ್ರಾಫಿಟ್ ಬಿಫೋರ್ ಟ್ಯಾಕ್ಸನ್ನು ಮಾಡ್ತೇವೆ. ಅದರಲ್ಲಿ ರೋಮನಂಕೆ 3 - 4. ರೋಮನಂಕೆ 3 ಅಂತಂದರೆ ಈ 8 lakh ಟೋಟಲ್. ದೆನ್ -4 ಅಂತಂದರೆ 4 ಟೋಟಲ್ 5,70,000 ಲೆಸ್ ಮಾಡಿದಾಗ 2,30,000 ಬರ್ತದೆ. ದೆನ್ ರೋಮನಂಕೆ 6 ಟ್ಯಾಕ್ಸ್ ಎಕ್ಸ್ಪೆನ್ಸನ್ನು ಮಾಡ್ತೇವೆ. ಟ್ಯಾಕ್ಸ್ ಅಂತ ಹೇಳಿ ಲಾಸ್ಟ್ ಐಟಮ್ ಕೊಟ್ಟಿದ್ದಾರೆ ನೋಡಿ ಕ್ವಶನಲ್ಲಿ. ಕರೆಂಟ್ ಟ್ಯಾಕ್ಸ್ ಆ್ಯಕ್ಟ್ 30% ಅಂತ ಬರ್ಕೋಬೇಕು. ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾರೆ ಅಷ್ಟು ಪರ್ಸೆಂಟನ್ನು ತೆಗೆದ್ರೆ ಆಯ್ತು ಇಲ್ಲಿ ಬಂದಿರೋ ಅಮೌಂಟ್ ಮೇಲೆ. ಸೊ 2,30,000 ಇಂಟು 30/100 69,000 ಬರ್ತದೆ. ದೆನ್ ಲಾಸ್ಟ್ ಅಕಾರ್ಡಿಂಗ್ ಟು ಫಾರ್ಮೇಟ್ ನೋಟ್ನ ರೋಮನಂಕೆ 7 ಪ್ರಾಫಿಟ್ ಫಾರ್ ದ ಇಯರ್ 5 ರೋಮನಂಕೆ 5 - 6 ಮಾಡ್ತೇವೆ. ರೋಮನಂಕೆ 5 ಟೋಟಲ್ 2,30,000, ರೋಮನಂಕೆ 6 ಟೋಟಲ್ 69,000 ಬರ್ತದೆ. ಎರಡನ್ನು ಲೆಸ್ ಮಾಡಿದಾಗ 1,61,000 ಬರ್ತದೆ. ಇಲ್ಲಿಗೆ ಕ್ವಶನ್ನು ಸಾಲ್ವ್ ಆಯಿತು. ಥ್ಯಾಂಕ್ ಯು.